ಆಗಿದೆ ಅಂದರೆ ಅವರು ಸ್ವಲ್ಪ ಭಯ ಬಿದ್ದವ್ರೆ. ಅಲ್ಲಿವರೆಗೂ ಅವರಿಗೆ ರೈತರಿಗೆ ಗೊತ್ತಿಲ್ಲ. ಅದಾದಮೇಲೆ ಕಳೆದ 1 ತಿಂಗಳ ಹಿಂದೆ ಈ ಒಂದು ನಮ್ಮ ಚಿಕ್ಕನಾಯಕನಹಳ್ಳಿ ಅಭಿವೃದ್ಧಿ ಗ್ರೂಪ್ನಲ್ಲಿ ಸ್ಟಾರ್ಟ್ ಆಯಿತು. ಈ ಥರದ ಟೀ ಅಂತೆ, ಟೀ ಪುಡಿ ಅಂತೆ, ಖಾರದ ಪುಡಿ ಅಂತೆ, ಈ ಥರದವೆಲ್ಲ ಚರ್ಚೆ ಸ್ಟಾರ್ಟ್ ಆಗಿ ಫೈನಲ್ ಆಗಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಹೋರಾಟಗಾರರು ಸೇರ್ಕೊಂಡು ಏನು ಮಾಡಿದ್ರು, ಇದನ್ನ ಇವತ್ತು ಆರ್ಥಿಕ ಘಟ್ಟ ಮುಟ್ಟಿಸ್ಬೇಕು ಅಂತೇಳಿ ಮಾಡಿದಾಗ ಏನು ಮಾಡಿದ್ರು, ಕಳೆದ 3-4 ದಿವಸದಿಂದ FIR ಮಾಡಿಸಿದ್ದಾರೆ. ಯಾರ ಮೇಲೆ ಮಾಡಿಸಿದ್ದಾರೆ? ಇವ್ರ ಮೇಲೆ ಮಾಡಿಸಿದಾರಾ? ಯಾರ್ಯಾರು ಮಾಡಿದ್ದಾರೆ ಅಂತ ಮಾಡಿಸಿದಾರಾ? ನಕಲಿ ಸಹಿ ಮಾಡಿ ಮಾಡಿಸಿದಾರಾ? ಇಲ್ಲ, ರೈತರ ಮೇಲೆ ಮಾಡಿಸಿದ್ದಾರೆ. ಇದು ಬಹಳ ಅನ್ಯಾಯ. ರೈತರು ಅಮಾಯಕರು. ಈಗ ಏನಾಗಿದೆ ಅಂದರೆ, ಇವ್ರು ಈ ಥರ ಮಾಡಲಿಕ್ಕೆ ಏನು ಕಾರಣ ಅಂದರೆ, ನಮ್ಮ ಕೃಷ್ಣ ಬೈರೇಗೌಡರು ಕಾನೂನು ಜಾರಿ ತಂದು ಈ ಥರದ್ದೆಲ್ಲ ಅಕ್ರಮ ನಡೆಯುತ್ತೆ ಅಂತ. ಯಾರು ನಿಜವಾದ ಗೈಬೇದಾರ ಇರ್ತಾನೆ ಅವರ ಜಾಗದಲ್ಲಿ ಗೈಬೇರಿಯೋದಕ್ಕೆ GPS ಮಾಡ್ತಾರೆ. GPS ಮಾಡಿಸಿಟ್ಟು ನೀವು ಅಲ್ಲಿದ್ದೀರಾ ಅಂತ ಕನ್ಫರ್ಮ್ ನೀವು ನಿಂತ್ಕೊಂಡು ಮತ್ತೆ ನಿಮ್ಮ ಜೈಲಿದ್ದೀರಾ ಅಂತ ಜೈಲಿಗೂ GPS ಆಗುತ್ತೆ. ಆದರೆ ಇವರು GPS ಯಾವಾಗ ಮಾಡೋ ಶುರುವಾದೋ ಇವ್ರಿಗೆ ಯಾವುದೇ ರೀತಿಯ ವ್ಯವಸ್ಥೆ ಸರಿ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಕ್ಕೆ ಹೋಗ್ತಾರೆ. ಅದರಿಂದ ನಾವು ಖಂಡಿತ ಇದ್ರ ಬಗ್ಗೆ ನಾವು ಬದ್ಧವಾಗಿದ್ದೀವಿ. ಕಾಂಗ್ರೆಸ್ ರೈತರ ಪರವಾಗಿದೆ, ಪ್ರಾಮಾಣಿಕವಾಗಿರೋ ಪರವಾಗಿದೆ. ಯಾರು ನಕಲಿ ಸಹಿ ಮಾಡಿದ್ದಾರೆ, ಯಾರು ದುಡ್ಡು ತಿಂದಿದ್ದಾರೆ, ಯಾರು ಭ್ರಷ್ಟಿದ್ದಾರೆ, ಯಾರು ಇಲಾಖೆ ಸೇರ್ಕೊಂಡಿದ್ದಾರೆ, ಇದನ್ನು ಕಂಡುಬಿಟ್ಟು ಬೇರೆ ಬೇರೆ ಯಾರು ಮಾಡಿಕೊಟ್ಟಿದ್ದಾರೆ ಅಷ್ಟರ ಬಗ್ಗೆ ಕೂಡ ತನಿಖೆ ಆಗಿದೆ. ಕೇವಲ ಇಷ್ಟಕ್ಕೆ 32ಕ್ಕೆ ನಾವು ಸೀಮಿತಗೊಳಿಸಲ್ಲ. ಏನೇನು ನಡೆದಿದ್ದಾವೆ ಇಲಾಖೆಯಲ್ಲಿ. ಮೊನ್ನೆ 4-1 ಮಾಡಿದಂಥ ಸಂದರ್ಭದಲ್ಲಿ ಫಾರೆಸ್ಟ್ ಜಾಗನೆಲ್ಲ ರೈತರಿಗೆ ಇವರೇ ಅಧಿಕಾರಿಗಳು ಬಂದಿಸ್ಕೊಂಡು ಬಿಡಿಸ್ಕೊಡ್ತಾರಪ್ಪ. ರೈತರಿಗೆ ಹೇಳ್ಬೋದಾಯ್ತು, ಸರ್ಕಾರ ಗಮನ ಇಷ್ಟು ವರ್ಷದಿಂದ ಮಾಡಿದ್ದಾರೆ ಅಂತ ಹೇಳ್ಬೋದಾಯ್ತು. ಇವ್ರು ಯಾರು ಹೇಳಿಲ್ಲ. ಅದು ಬಿಟ್ಬಿಟ್ಟು ಈ ಪಾತ್ರ ಇವರಿಗೆ ಕೊಡುವಂಥ ಕೆಲಸ ಮಾಡಿದಾರಲ್ವ. 1.5 ವರ್ಷದಿಂದ ಏನು ಮಾಡ್ತಿದ್ರು ಈ ತಾಲೂಕು ಆಡಳಿತ, ಈ ಕತೆ ಕಾಯ್ತಿದ್ದ ತಾಲೂಕು ಆಡಳಿತ 1 ವರ್ಷದಿಂದ ಇವ್ರ ಗಮನಕ್ಕೆ ಬಂದಿಲ್ವಾ? ನಾವು ಕೇಳೋದು 1.5 ವರ್ಷದಿಂದ ಬಂದಿಲ್ವಾ? ಅಲ್ಲಿ ಜೈಲಲ್ಲಿ ಖಾಲಿ ಐತಿ ಜಾಗ ಅಂತ ಗೊತ್ತಿಲ್ಲ. GPS ಮಾಡಬಹುದು ಹೋದಾಗ ಯಾರ ಹೆಸರಲ್ಲಿ ಐತೆ GPS ಇಲ್ಲಿ ಖಾತೆ. ಈ ಸಂದರ್ಭದಲ್ಲಿ ಕಳೆದ 4 ತಿಂಗಳಿಂದ ಖಾತೆ ಕೊಟ್ಟಂತ ಸಂದರ್ಭದಲ್ಲಿ ಈ ಖಾತೆಗೆ ಬಂದಂತ ಸಂದರ್ಭದಲ್ಲಿ ತಹಶೀಲ್ದಾರರು ಮತ್ತೆ ಇಲಾಖೆಯವರು ಏನೇನು ಕೇಸ್ ವರ್ಕರ್ಸ್ ಇರ್ತಾರೆ ಅವರ ನಡುವೆ ಒಂದು ಸಂಘರ್ಷ ಸ್ಟಾರ್ಟ್ ಆಯಿತು. ಸಂಘರ್ಷ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಏನು ಗ್ರೇಟ್ 2 ತಹಶೀಲ್ದಾರರು ಒಬ್ಬ ಹೆಣ್ಮಗಳು, ಇಲ್ಲ ಇವು ಸರ್ ತಹಶೀಲ್ದಾರರು ಸಹಿ ಮಾಡಿರೋದಲ್ಲ, ಇವು ಒರಿಜಿನಲ್ ಸಹಿ ಅಲ್ಲ, ಇದು ಮತ್ತೆ ಸರ್ವೇಯರು ಈಗಾಗಲೇ ಹೋಗಿ 6 ವರ್ಷ ಆಗೈತೆ ಬೇರೆ ಕಡೆಗೆ, ಅವರು ಸಹಿ ಐತೆ, ಇದು ನಕಲಿ ಸಹಿ ಅಂತ ಒಬ್ಬ ಹೆಣ್ಮಗಳು ಕಂಡಿಡಿದಂಥ ಸಂದರ್ಭದಲ್ಲಿ ಇವರೇನು ಮಾಡಿದ್ದಾರೆ, MLA ಅವರು ಮತ್ತೆ ತಹಶೀಲ್ದಾರ್ ಸೇರ್ಕೊಂಡು ಇದನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಬೇಕಾಗಿತ್ತು. ಮೇಲಧಿಕಾರಿಗಳಿಗೆ ಪತ್ರ ಬರೀಬೇಕಾಗಿತ್ತು, ಮತ್ತೆ ಭಗವಂತನ ಸಮಿತಿಗೆ ತರಬೇಕಾಗಿತ್ತು. ಈ ಥರ ಆಗಿದೆ ಅಂತ ಇದುವರೆಗೂ ಕೂಡ ಭಗವಂತನ ಸಮಿತಿಗೆ ತಂದಿಲ್ಲ. ನಮ್ಮ ಸದಸ್ಯರು ಬಂದಿಲ್ಲ ಅಂದ್ರೆ ಇದೇ ಮಾತಾಡ್ತಾರೆ. ಆ 32 ಇಟ್ಕೊಂಡು ಬೇರೆ ಬೇರೆ ರೀತಿ ಆಟ ಶುರು ಮಾಡ್ಕೊಂಡಾಗ ಆ 32 ಮತ್ತೆ ಮಾಡಿ ಹೇಳಿದ್ರೆ ಇದು ಕೊಟ್ಟರು ಅವ್ರಿಗೆ ಗೊತ್ತು. ಅಮಾಯಕರು ಈ ಥರದ್ದು ಫೋರ್ಜರಿ ಸೈನು ಅಥವಾ ಇನ್ನೊಂದು ಅಂತ ಗೊತ್ತಿಲ್ಲ. ಅವರೇ ಮಾಡಿದ್ರೆ AC ಅವರಿಗೆ ಮತ್ತೊಂದು ಲೆಟರ್ ಕೊಟ್ಟಿದ್ದಾರೆ, ನಮ್ಮದು ಖಾತೆ ಮಾಡ್ಕೊಳ್ಳಿ ಅಂತ. ಅವಾಗ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದೆ, ಹಣಕಾಸಿನ ವ್ಯವಹಾರಗಳು ಸ್ಟಾರ್ಟ್ ಆಗಿದೆ. ಆ ಸಂದರ್ಭದಲ್ಲಿ ಏನಾಗಿದೆ, 4 ಜನ ಕಿಂಗ್ ಪಿನ್ಗಳು ಇದರಲ್ಲಿ ಸೇರ್ಕೊಂಡಿದ್ದಾರೆ. ಹೊರಗಡೆಯಿಂದ 2 ಜಿಲ್ಲಾ ಪಂಚಾಯತಿಗೆ ಆಕಾಂಕ್ಷಿಗಳು, ಚೆಟ್ಟಿಕೆರೆ ಜಿಲ್ಲಾ ಪಂಚಾಯತಿ ಒಬ್ಬ ಆಕಾಂಕ್ಷಿ, ನಿಮ್ಮ ಎಂತ ಸಹ ಆ ಕಡೆ ನಿಮ್ಮ ಕಡೆ ವಯಸ್ಸು ಕಟ್ಟೆ ಆಕಾಂಕ್ಷಿ ಒಬ್ಬರು. ಅವ್ರು ಒಂದೇ ಪಕ್ಷದವರು ಇಬ್ರು. ಅದರಿಂದ ಇವರು ಇದಾದಾಗ ಏನಾಗಿದೆ, ಮತ್ತೆ ತಹಶೀಲ್ದಾರ್ಗೂ MLA ಅವ್ರಿಗೂ ಸಣ್ಣ ಪುಟ್ಟ ಇದಾಗೆ ಮಾಡಿದ್ದಾರೆ. ತಹಶೀಲ್ದಾರ್ ಅಂತಿಮವಾಗಿ ಮಾಡಿದ್ದಾರೆ. ಭಗವಂತನ ಸಮಿತಿ ಗಮನ ತಂದಿಲ್ಲ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.